ಇಲ್ಲಿ ನಮಗೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಎ ಮೈನಸ್ 2i ಈ ಇಕ್ವೇಶನ್ ಕೊಟ್ಟಿದ್ದಾರೆ. ಎ ಬಂದು ಈ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸು, ಐ ಬಂದು ನಿಮ್ಮ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದರಲ್ಲಿ ನಾವು ಕೆ ಕಂಡುಹಿಡಿಯಬೇಕು. ಸೊ ಮೊದಲೇದಾಗಿ ಎ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ 3, 4 ಮೈನಸ್ 2 ಮಲ್ಟಿಪ್ಲೈಡ್ ವಿತ್ 3, 4 ಮೈನಸ್ 2. ಸೊ ಫಸ್ಟ್ ರೋ, ಫಸ್ಟ್ ಕಾಲಮ್. ಸೊ ನಿಮ್ಮ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಬಂದು 2/2 ಬರುತ್ತೆ ಅಲ್ವಾ? 2/2. ಸೊ ದಿಸ್ ಇಸ್ ಆಲ್ಸೋ 2/2 ಅಂತ ಹೇಳಿದ್ರೆ 2/2. ಸೊ 9 ಮೈನಸ್ 8 ಮತ್ತಿದು 6 ಮೈನಸ್ 6 4, 12 ಮೈನಸ್ 8 ಮತ್ತೆ 8 4 ಎಲ್ಲ ಸಿಂಪಲ್ ನಂಬರ್ಸೇ. ಹಾಂ, ಸೊ ಕೊನೆಯದಾಗಿದ್ದು 1 2 4 ಮೈನಸ್ 4 ಮೈನಸ್ 2 ಇದ್ದಾವೆ. ಸರಿ, ಇವಾಗ ಆರ್ ಎಚ್ ಎಸ್ ತಗೊಳ್ಳಿ. ಕೆ ಮೈನಸ್ 2i. ಸೊ ಕೆ ಟೈಮ್ಸ್ ಆಫ್ 3 ಮೈನಸ್ 2. ಟೈಮ್ ಇಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಮುಂದಿನ ಸ್ಟೆಪ್ ಬರ್ಕೊಂಡಿರೋ ಅಂತೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಬರೀತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ ಬೇಕಾಗಿಲ್ಲ. ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಸೊ 3k 4k ಮೈನಸ್ 2k ಮೈನಸ್ 2k ಮತ್ತಿದು ಪ್ಲಸ್ ಅಂತ ಬರ್ಕೊಂಡು ಮೈನಸ್ಸು 0 0 ಮೈನಸ್ಸು 2 and 2. ಸೊ ಆಲ್ ಇನ್ ಆಲ್ 3k ಮೈನಸ್ 2 ಮೈನಸ್ 2k 4k ಮೈನಸ್ 2k ಮೈನಸ್ 2. ಸರಿ ಅಲ್ವಾ? ಸೊ ಇದನ್ನೆಲ್ಲ ನಾವು 1 ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ, ಸಬ್ಸ್ಟಿಟ್ಯೂಟಿಂಗ್ ಇನ್ 1 ಏನಾಗ್ತಿದೋ ಈ ಎಕ್ಸ್ಪ್ರೆಷನ್ನು ವಿಲ್ ಬಿ ಈಕ್ವಲ್ ಟು ದಿಸ್ ಎಕ್ಸ್ಪ್ರೆಷನ್ ಅಲ್ವಾ? ಸೊ ದಿಸ್ ಎಕ್ಸ್ಪ್ರೆಷನ್ ವಿಲ್ ಬಿ ಈಕ್ವಲ್ ಟು 1. ಸೊ ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್. ಹಾಂ, ಇವಾಗ ಇವೆರಡು ಮ್ಯಾಟ್ರಿಕ್ಸು ಈಕ್ವಲು. ಹಾಗಾಗಿ ಏನು ಬರಿಬೋದು ಅಂತ ಹೇಳಿದ್ರೆ, as the matrix are equal, the corresponding elements should be equal. Elements will be equal. ಈ ಥರ ಇರಬೇಕಾದ್ರೆ ನಾವೇನು ಮಾಡ್ಬೋದು, 3k ಮೈನಸ್ 2ನ 1 ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇದು ಸಾಲ್ವ್ ಮಾಡ್ತು ಅಂದರೆ 1 ಬರುತ್ತೆ. ಮತ್ತು ಮೈನಸ್ 2k ಇಸ್ ಈಕ್ವಲ್ ಟು ಮೈನಸ್ 2. ಹಾಗಾಗಿ k 1 ಬರುತ್ತೆ. ಎಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಕಸ್ಮಾತಿಗೆ ಒಂದಾರು ತಪ್ಪಾಯಿತು ಅಂತ ಹೇಳಿದ್ರೆ ಏನಾಗುತ್ತೆ ಉತ್ತರ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಹೇಳ್ತೀನಿ ಒಂದು ನಿಮಿಷ. ಸೊ ಮೈನಸ್ 4. ಸೊ ಕೆ, ಹಾಂ, ಕೆ ಇಲ್ಲೆಲ್ಲದ್ರಲ್ಲೂ ಒಂದೇ ಬರ್ತಾ ಇದೆ. ಅಕಸ್ಮಾತಾಗಿ ಏನೇ ಬೇರೆ ಉತ್ತರ ಬಂತು ಅಂತ ಹೇಳಿದ್ರೆ, 1 ಬದಲಾಗಿ ಇಲ್ಲಿ 2, ಇಲ್ಲೆಲ್ಲ 1 ಬಂತು ಅಂತ ಹೇಳಿದ್ರೆ, ಸೊ ಯಾವುದನ್ನ ಒಂದು ಬೇರೆ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಏನು ಬರಬೇಕು, ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಕೆ ಫಾರ್ ವಿಚ್ ದ ಆನ್ಸರ್ ಆರ್ ದ ಎಲ್ ಎಚ್ ಎಸ್ ಅಂಡ್ ದ ಆರ್ ಎಚ್ ಎಸ್ ವಿಲ್ ಬಿ ಟ್ರೂ, ದ ಈಕ್ವೇಷನ್ ವಿಲ್ ಬಿ ಟ್ರೂ ಅಂತ ಹೇಳಿ ಬರೀಬೇಕು. ಸೊ ಅನಿಸ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇಕು ಅಂತಲೇ ಈ ಥರ ಕೊಡ್ತಾರೆ. ಇಲ್ಲಿ 1 ಬರ್ಬೋದು, ಇಲ್ಲಿ 2 ಬರ್ಬೋದು, ಇಲ್ಲಿ 1, ಇಲ್ಲಿ 3, ಆ ಥರ ಏನೋ ಒಂದು ಬರ್ಬೋದು. ಆ ಥರ ಏನಾಗುತ್ತದೋ ತಪ್ಪಾಗುತ್ತದೋ ಅಲ್ವಾ? ಸರಿನಾ? ಸೊ ದಟ್ ಈಸ್ ನಾಟ್ ಪಾಸಿಬಲ್. ಕೆ ವ್ಯಾಲ್ಯೂ ಬೇರೆ ಬೇರೆ ಬರೋದಕ್ಕಾಗಲ್ಲ ಒಂದೇ ಈಕ್ವೇಷನಲ್ಲಿ. ದೇರ್ಫೋರ್ ಕೆ ಇಸ್ ಈಕ್ವಲ್ ಟು 1. ಇದರಲ್ಲಾಯಿತು ಅಂದರೆ ಎಲ್ಲ 1 ಬರ್ತಾ ಇದೆ. ಸೊ ಹಾಗಾಗಿ ಕೆ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಬರೀಬೋದು.